ಇನ್ನು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೂ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ವಿಚಾರಣೆ ಮಾಡ್ತಾರೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೂ ಕೂಡ ಎಸ್ಐಟಿ ಅಧಿಕಾರಿಗಳು ಆ ಅನಾಮಿಕ ವ್ಯಕ್ತಿಯ ವಿಚಾರಣೆ ಮಾಡ್ತಾರೆ. ನಿನ್ನೆ ಸಾಕ್ಷಿಗಳ ವಿಚಾರಣೆ ನಡೆಸಿತ್ತು. ಸಾಕ್ಷಿಗಳ ವಿಚಾರಣೆ ನಿನ್ನೆ. ಈಗ ಸಾಕ್ಷಿಗಳ ಹೇಳಿಕೆಯ ಮೇಲೆ ಅನಾಮಿಕ ವ್ಯಕ್ತಿಯ ವಿಚಾರಣೆ ಆಗುತ್ತೆ. ಕಳೆದ 2 ದಿನಗಳಿಂದಲೂ ಕೂಡ ಅನಾಮಿಕರಿಂದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಶವ ಹೂತಿಟ್ಟ ಸಂಬಂಧ ದೂರುದಾರನಿಗೆ ಗ್ರಿಲ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಉತ್ಖನನ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಬಟ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಡೀ ಪ್ರಕರಣದಲ್ಲಿ ಹೌದು ನಿಜ, ಈ ವ್ಯಕ್ತಿ ಶವವನ್ನು ಊತು ಹಾಕಿದ್ದನ್ನು ನಾವು ನೋಡಿದ್ದೀವಿ ಅಂತ ಹೇಳಿ ಒಂದಿಷ್ಟು ಮಂದಿ ಬಂದಿದ್ರಲ್ವಾ, ಅವರ ವಿಚಾರಣೆ ಆಗಿದೆ. ಅವರ ವಿಚಾರಣೆಯ ಸಂದರ್ಭದಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಮಾಸ್ಕ್ ಮ್ಯಾನ್ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಒಂದಿಷ್ಟು ಮಂದಿ, ಅಂದರೆ ರಾಜು ಆಗಿರ್ಬೋದು ಅಥವಾ ಇವರ ಜೊತೆ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗಳ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾನೆ. ಅವರನ್ನು ಕರೆಸಿ ವಿಚಾರಣೆ ಮಾಡಲಾಗಿದೆ. ಸೊ ಅವರ ಹೇಳಿಕೆಗಳನ್ನು ಆಧರಿಸಿ ಇವತ್ತು ದೂರುದಾರನ ವಿಚಾರಣೆ ಆಗ್ತಾ ಇದೆ. ಈ ವಿಚಾರಣೆಯ ನಂತರ ಮುಂದಿನ ತನಿಖೆಯ ಆಯಾಮ ಕೂಡ ನಿರ್ಧಾರ ಆಗುತ್ತೆ. ಯಾವ ರೀತಿಯಾಗಿ ತನಿಖೆ ನಡೆಸಬೇಕು ಅಂತ ಹೇಳಿ. ಇದರ ನಡುವೆ ಇವತ್ತು ಇನ್ನೇನು ಕೆಲವೇ ಹೊತ್ತಲ್ಲಿ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಾಂತಿ ಅವರು ಭೇಟಿಯನ್ನು ಕೊಡ್ತಾರೆ. ತನಿಖಾಧಿಕಾರಿಗಳ ಜೊತೆ ಎಸ್ಐಟಿ ಮುಖ್ಯಸ್ಥರು ಮೀಟಿಂಗ್ ಅನ್ನು ಮಾಡ್ತಾರೆ. ಬೆಳ್ತಂಗಡಿಯಲ್ಲಿ ಎಸ್ಐಟಿ ಕಚೇರಿ ಇದೆ. ಆ ಕಚೇರಿಯಲ್ಲಿ ಒಂದು ಸಭೆ. ಈಗಾಗಲೇ ಶವಶೋಧಕ್ಕೆ ಬ್ರೇಕ್ ಬಿದ್ದಿದೆ. ಮುಂದಿನ ತನಿಖೆ ಬಗ್ಗೆ ಪ್ರಣವ್ ಮೊಹಾಂತಿ ಮಾತುಕತೆಯನ್ನು ನಡೆಸ್ತಾರೆ. ತನಿಖೆಯ ಪ್ರಗತಿ ಎಲ್ಲಿಯವರೆಗೂ ಬಂದಿದೆ, FSL ವರದಿ ಬಗ್ಗೆ ಪ್ರಣವ್ ಮೊಹಾಂತಿ ಚರ್ಚೆಯನ್ನು ನಡೆಸ್ತಾರೆ. ನೋಡಿ, ಒಂದು ಸ್ಪಷ್ಟವಾಗಿದೆ. ಈಗಾಗಲೇ ಉತ್ಖನನ ಆಗಿರುವಂಥ ಸ್ಪಾಟ್ಗಳಲ್ಲಿ ಏನು ಸಿಕ್ಕಿರುವ ಮೂಳೆ ಆಗಿರ್ಬೋದು, ಅಸ್ಥಿ ಆಗಿರ್ಬೋದು, ಇದ್ರ ಜೊತೆಗೆ ಅಧಿಕಾರಿಗಳು ಕಲೆಕ್ಟ್ ಮಾಡಿರುವಂಥ ಮಣ್ಣು, ಇವುಗಳ ವರದಿ ಬರಬೇಕಿದೆ. ಒಂದು FSL ವರದಿ, ಮತ್ತೊಂದು DNA ವರದಿ. ಈ DNA ವರದಿ, FSL ವರದಿ ಯಾವಾಗ ಬರುತ್ತೆ, ಬಂದ ನಂತರ ಆ ವರದಿಯನ್ನು ಆಧರಿಸಿ ಯಾವ ರೀತಿಯಾಗಿ ತನಿಖೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಈ ಅನಾಮಿಕ ವ್ಯಕ್ತಿ ದೂರಿನಲ್ಲಿ ಉಲ್ಲೇಖ ಮಾಡಿದಂತೆ ಶವಗಳು ಸಿಕ್ಕಿಲ್ಲ. ಜೊತೆಗೆ ಈ ಅನಾಮಿಕ ವ್ಯಕ್ತಿ ಒಂದಿಷ್ಟು ಮಂದಿಯ ಹೇಳಿಕೆಗಳನ್ನು ಅಥವಾ ಒಂದಿಷ್ಟು ಮಂದಿಯ ವಿರುದ್ಧ ದೂರನ್ನು ಕೊಟ್ಟಿದ್ದಾನೆ. ಯಾರು ಶವಗಳನ್ನು ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಬಾಯಿ ಬಿಟ್ಟಿದ್ದಾನೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ಕೂಡ ವಿಚಾರಣೆ ಆಗ್ತಾ ಇದೆ. ಇದರ ನಡುವೆ ಈ ಅನಾಮಿಕನ ಬಗ್ಗೆಯೇ ಒಂದಿಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಅಲ್ಲಿರುವಂಥ ಸ್ಥಳೀಯರು ಅಥವಾ ಈ ವ್ಯಕ್ತಿಯ ಜೊತೆ ಕೆಲಸ ಮಾಡಿದಂಥ ಒಂದಿಷ್ಟು ಮಂದಿಯನ್ನು ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ. ಅವರ ಹೇಳಿಕೆಗಳನ್ನು ಆಧರಿಸಿ ದೂರುದಾರನ ವಿಚಾರಣೆ ಆಗ್ತಾ ಇದೆ.